ಮಧುಕುಮಾರ್ ಹಾಗೂ ಇತರರು. ಇದು ಗಣಿಗಾರಿಕೆ ನಡೀಬೇಕಾದ್ರೆ ನಮ್ಮ ಕೊಳೆ ಬಾವಿಗಳೆಲ್ಲ ಕುಸಿತಾ ಇತ್ತು, ನೀರು ಬರ್ತಾ ಇರಲಿಲ್ಲ. ಮತ್ತೆ ಕಾಡು ಪ್ರಾಣಿಗಳೆಲ್ಲ ಊರಿಗೆ ಲಗ್ಗೆ ಆಗ್ತಾ ಇತ್ತು. ಆ ಉದ್ದೇಶದಿಂದ ನಾವು ಗ್ರಾಮಸ್ಥರೆಲ್ಲ ಕೂಡಿ ಆ ಗಣಿಗಾರಿಕೆನ ಸಂಪೂರ್ಣವಾಗಿ ನಾವು ನಿಲ್ಸಿದ್ರು ಕೂಡ ಇವರು ಪ್ರತಿ ವರ್ಷ ಬರೋದು, ಖಾಸಗಿ ಕಂಪ್ನಿಯವ್ರು ಕರ್ಕೊಂಡ್ಬಂದು ಆಲ್ಟ ಮಾಡಿಸೋದು, ಹೋಗೋದು, ಇದೇ ತರ ಮಾಡ್ಕೊ ಬರ್ತಾ ಇದ್ರು. ಪ್ರತಿ ವರ್ಷ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಅರ್ಜಿ ಕೊಡ್ತಾನೆ ಬಂದಿದ್ದೀವಿ. ಅದರಂತೆ ನಿನ್ನೆ ಕೂಡ ಬಂದು ಯಾರು ಅವರು ನಮ್ಮ ಕನ್ನಡ ಭಾಷೆವಲ್ಲ ಹಿಂದಿ ಭಾಷೆ ಮಾತಾಡ್ತಾರೆ, ಅವ್ರನ್ನ ಕರ್ಕೊಂಡ್ಬಂದು ಸರ್ವೆ ಕರ ನಡೀತಾ ಇರ್ಬೇಕಾದ್ರೆ ನಾವು ಗ್ರಾಮಸ್ಥರೆಲ್ಲ ಹೋಗಿ ಅವ್ರು ಮಾತಾಡಿಸಿದಾಗ ಯಾರು ನೋಡಿ ಮಲ್ಲೇಶನ್ ಅವರು ಕಳಿಸಿದ್ದಾರೆ ಮಧುಕುಮಾರ್ ಅವ್ರದ್ದು ಅಂತ ಹೇಳ್ತಾ ಇದ್ರೆ, ನೋಡ್ರಿ ಸರ್ವೆ ನಂಬರ್ 37ರಲ್ಲಿ 490 ಎಕರೆ ಜಮೀನ್ ಇರುತ್ತೆ. 490 ಎಕರೆ ಜಮೀನಲ್ಲಿ ಈ ಬೆಟ್ಟ ಗುಡ್ಡಗಳು ಕೂಡ ಅಲ್ಲಿಗೆ ಸೇರಿರುತ್ತೆ. 493 ಎಕರೆ ಜಮೀನಲ್ಲಿ ಉಳೋಗೆ ಸಾಗುವಳಿ ಮಂಜೂರಾತಿ ಮಾಡದೇ ಇರ್ತಕ್ಕಂಥ ಸರ್ಕಾರ ಐಷಾರಾಮಿ ಜೀವನ ಮಾಡ್ತಕ್ಕಂಥ ಒಬ್ಬ ಉದ್ಯಮಿಗೆ ಹಣಕಾಸಿನ ಲೋಕಾಸ್ಟಿಗೆ ಹಂಚಿ ಅವ್ರಿಗೆ ಪರವಾನಗಿ ನೀಡಲಿಕ್ಕೆ ಕದ್ದು ಮುಚ್ಚಿ ಹತ್ಯೆ ಮಾಡಕ್ಕೆ ಕಳಿಸಿರ್ತಾರೆ. ಅದೇ ಬೆಟ್ಟದ ಮೇಲೆ ಸ್ವಾಮಿ 129 ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಟ್ಯಾಂಕ್ ನಿರ್ಮಾಣ ಆಗಿದ್ದು ಪೈಪ್ ಲೈನ್ ಅಳವಡಿಕೆ ಆಗಿರ್ತದೆ. ಇವರು ಒಬ್ಬರಾದ್ಮೇಲೆ ಒಬ್ರು ಎಲ್ಲ ಗಣಿಗಾರಿಕೆ ಮಾಡಿ ಶುರು ಮಾಡಿದಾಗ ಆ ಟ್ಯಾಂಕ್ ಏನಾಗುತ್ತೆ, ಪೈಪ್ ಏನಾಗುತ್ತೆ, ಇಡೀ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಬರಪೀಡಿತ ಪ್ರದೇಶ ಆಗಿದ್ದು ಕುಡಿಲಿಕ್ಕೆ ಯಾವುದೇ ನೀರಿಲ್ಲ, ನೀರಾವರಿ ಇರಲ್ಲ. ಟ್ಯಾಂಕ್ ಕುಸಿತ ಆದಾಗ ಚಾಮರಾಜನಗರ ಜನಗಳ ಗತಿ ಏನು ನೋಡಿ. ಮನೆಗೊಂದು ಮರ, ಊರಿಗೊಂದು ವನ ಅಂತ ಹೇಳ್ತಾರೆ. ನಾಳೆ ಸರ್ಕಾರ ಯಾವುದೇ ಸರ್ಕಾರ ಆಗಿರ್ಬೋದು, ಆದ್ರೆ ಆ ಬೆಟ್ಟದಲ್ಲಿ ಗಣಿಗಾರಿಕೆ ಮಾಡೋದ್ರಿಂದ ಲಕ್ಷಾಂತರ ಗಿಡಗಳು ನಾಶ ಆಗ್ತವೆ, ಪ್ರಾಣಿ ಸಂಕುಲಗಳು ನಾಶ ಆಗ್ತದೆ. ಆ ಬೆಟ್ಟದಲ್ಲಿ ಆನೆಗಳು 9 ಗ್ರಾಮಕ್ಕೆ ನೀರು ಸರಬರಾಜಾಗುತ್ತೆ. ಬೃಹತ್ ಕಾರಕದ ಟ್ಯಾಂಕ್ ಇದೆ. ಇಲ್ಲಿ ಗಣಿಗಾರಿಕೆ ಉದ್ಯಮಿಗಳು ಆಗಿಂದಾಗೆ ಬಂದು ಅಕ್ರಮವಾಗಿ ಅಳತೆ ಮಾಡೋದು ನುಸ್ಲಾಗ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ಇದು ಚಿನ್ನದ ಗಣಿ. ನಾವು ನೋಡಿ 400 ಎಕರೆ ಜಮೀನಿದ್ದು ಸರ್ಕಾರ ನಮ್ಗೆ ಯಾವುದೇ ಸಾಗುವಳಿ ಕೊಟ್ಟಿಲ್ಲ. ಇಂಥ ನಾಲೆಗಳಿಗೆ ಗಣಿ ವೈಷಾರಾಮಿ ಉದ್ಯಮಿ ಮಾಡ್ತಕ್ಕಂಥ ಗಣಿಗಾರಿಕೆಗೆ ಅವಕಾಶ ಕೊಡಲು, ಪರವಾನಗಿ ಕೊಡಲು ಮುಂದಾಗಿದ್ದಾರೆ. ನಾವು 15 ವರ್ಷದಿಂದ ಹೋರಾಟ ಮಾಡ್ತಾ ಪ್ರತಿ ವರ್ಷ ನಾವು ಅರ್ಜಿ ಸಲ್ಲಿಸ್ತಾ ಬಂದಿದ್ರು ಕೂಡ ಆಗಿಂದಾಗೆ ಬಂದು ಅಳತೆ ಮಾಡೋದು ಮಾಡ್ತಾ ಇದ್ದಾರೆ. ಇದರಿಂದ ನಮ್ಗೆ ಕೃಷಿ ನಂಬಿರ್ತಕ್ಕಂಥ ಜನಗಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಗೆ 129 ಗ್ರಾಮಕ್ಕೂ ಕೆಳಗಡೆ ಒಬ್ಬನಲ್ಲ ಇನ್ನೊಂದು 16 ಜನ ಬಂದಾಗ ಕುಡಿಯೋ ನೀರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಜಮೀನು ಸಾಗುವಳಿ ಮಂಜೂರು ಅರ್ಥ ಮಾಡ್ತಾ ಇಲ್ಲ. ಉದ್ಯಮಿಗಳಿಗೆ ಹಣ ಸಿಗುತ್ತೆ ಅನ್ನೋ ಆಸೆಗೆ ಬೈಕಾನತಿನ ಆಸೆಗೆ ನೀವು ಸರ್ವೆ ಮಾಡ್ತಾ ಇದ್ರ. ಇದನ್ನ ನಾವು ಖಂಡಿಸ್ತಾ ಇದೀವಿ. ಚಾಮರಾಜನಗರ ಜಿಲ್ಲೆ ಅಂತ ನಾವು ಹೋರಾಟ ಮಾಡ್ಬೇಕಾಗತ್ತೆ ಅಂತ ನಾನು ಈ ಮಾಧ್ಯಮದ ಮೂಲಕ ಎಚ್ಚರಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಗಣಿ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ, ಸಾಮೂಹಿಕ ನಾಯಕತ್ವಕ್ಕೆ